ನಮಸ್ಕಾರ ಸ್ನೇಹಿತರೆ. ಇತಿಹಾಸದಲ್ಲಿ ಕೆಲವರು ಜನ್ಮದಿಂದ ರಾಜರು ಅಲ್ಲ, ಆದರೆ ತಮ್ಮ ಧೈರ್ಯ, ಜ್ಞಾನ ಮತ್ತು ನಾಯಕತ್ವದಿಂದ ದೇಶದ ಭವಿಷ್ಯವನ್ನೇ ರೂಪಿಸುತ್ತಾರೆ. ಅಂತಹ ಮಹಾನ್ ನಾಯಕರಲ್ಲಿ ಒಬ್ಬರು ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ಸ್. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಆರಂಭವಾದ ಅವರ ಜೀವನ ಒಂದು ದೇಶದ ಮೊದಲ ಅಧ್ಯಕ್ಷರಾಗುವವರೆಗೆ ಸಾಗಿದ ಅದ್ಭುತ ಕಥೆಯಾಗಿದೆ. ಅವರ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ 1809 ಮಾರ್ಚ್ 15ರಂದು ನಾರ್ಫೋಕ್ ನಗರದಲ್ಲಿ ಜನಿಸಿದರು. ಆ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲಿ ಸಮಾಜದಲ್ಲಿ ಜಾತಿ ವೈಷಮ್ಯ ಮತ್ತು ಅನ್ಯಾಯಗಳು ಹೆಚ್ಚಾಗಿದ್ದವು. ಅವರ ಕುಟುಂಬವು ಆಫ್ರಿಕನ್ ಮೂಲದವರಾಗಿದ್ದರು, ಆದರೆ ಅವರು ಪರಿಶ್ರಮ ಮತ್ತು ಶ್ರಮದಿಂದ ತಮ್ಮ ಜೀವನವನ್ನು ನಿರ್ಮಿಸಲು ಪ್ರಯತ್ನಿಸಿದರು. 1829ರಲ್ಲಿ ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ ತಮ್ಮ ಕುಟುಂಬದೊಂದಿಗೆ ಲೈಬೀರಿಯಾಗೆ ವಲಸೆ ಹೋದರು. ಆ ಸಮಯದಲ್ಲಿ ಲೈಬೀರಿಯಾ ಒಂದು ಹೊಸ ವಸಾಹತು ಪ್ರದೇಶವಾಗಿತ್ತು. ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಮತ್ತು ಹೊಸ ಸಮಾಜವನ್ನು ನಿರ್ಮಿಸಲು ಅವರು ತಮ್ಮ ಜೀವನವನ್ನು ಸಮರ್ಪಿಸಿದರು. ಲೈಬೀರಿಯಾದಲ್ಲಿ ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ ವ್ಯಾಪಾರವನ್ನು ಆರಂಭಿಸಿದರು. ಅವರು ಶೀಘ್ರದಲ್ಲಿ ಯಶಸ್ವಿ ವ್ಯಾಪಾರಿಯಾದರು. ಅವರ ಪ್ರಾಮಾಣಿಕತೆ, ಬುದ್ಧಿವಂತಿಕೆ ಮತ್ತು ನಾಯಕತ್ವದ ಗುಣಗಳು ಜನರ ಗಮನ ಸೆಳೆದವು. ಅದರಿಂದ ಅವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮಿದರು. 1847ರಲ್ಲಿ ಲೈಬೀರಿಯಾ ಸ್ವತಂತ್ರ ರಾಷ್ಟ್ರವಾಗಿ ಘೋಷಿಸಲಾಯಿತು. ಅದೇ ಸಮಯದಲ್ಲಿ ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ ದೇಶದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದು ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿತ್ತು. ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ 1848ರಲ್ಲಿ ಲೈಬೀರಿಯಾದ ದೇಶದ ಮೊದಲ ಅಧ್ಯಕ್ಷರಾದರು. ಅವರು ಸುಮಾರು 8 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದರು. ಅವರ ಆಡಳಿತದಲ್ಲಿ ದೇಶದ ಆರ್ಥಿಕತೆ ಬೆಳೆಯಿತು, ವಿದೇಶಿ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧಗಳು ನಿರ್ಮಾಣವಾಯಿತು, ಶಿಕ್ಷಣ ಮತ್ತು ಆಡಳಿತ ವ್ಯವಸ್ಥೆ ಅಭಿವೃದ್ಧಿಯಾಯಿತು. ಕೆಲವು ವರ್ಷಗಳ ನಂತರ ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ಸ್ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು 1872ರಿಂದ 1876ರವರೆಗೆ ಮತ್ತೊಮ್ಮೆ ಲೈಬೀರಿಯಾ ದೇಶವನ್ನು ಮುನ್ನಡೆಸಿದರು. ಅವರ ನಾಯಕತ್ವವು ದೇಶದ ಸ್ಥಿರತೆಗೆ ಬಹಳ ಸಹಾಯ ಮಾಡಿತು. ಅವರು ಶಿಕ್ಷಣದ ಮಹತ್ವವನ್ನು ತುಂಬ ನಂಬುತ್ತಿದ್ದರು. ಅವರು ಲೈಬೀರಿಯಾ ಕಾಲೇಜನ್ನು ಅಭಿವೃದ್ಧಿಪಡಿಸಲು ಪ್ರಮುಖ ಪಾತ್ರ ವಹಿಸಿದರು. ಇದು ನಂತರ ದೇಶದ ಪ್ರಮುಖ ಶಿಕ್ಷಣ ಸಂಸ್ಥೆಯಾಯಿತು. ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ಸ್ ಒಬ್ಬ ಜ್ಞಾನಿ, ಪ್ರಾಮಾಣಿಕ ಮತ್ತು ಶಾಂತಿಯುತ ನಾಯಕನಾಗಿದ್ದರು. ಅವರು ಯಾವಾಗಲೂ ದೇಶದ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣವನ್ನು ಮೊದಲಿಗಿಡುತ್ತಿದ್ದರು. ಅವರ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಲೈಬೀರಿಯಾದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. 1876 ಫೆಬ್ರವರಿ 24ರಂದು ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ಸ್ ನಿಧನರಾದರು. ಆದರೆ ಅವರ ಸೇವೆ ಮತ್ತು ನಾಯಕತ್ವ ಇಂದಿಗೂ ಲೈಬೀರಿಯಾ ದೇಶದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲಾಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಪರಿಶ್ರಮ ಮತ್ತು ನಾಯಕತ್ವದಿಂದ ಒಂದು ರಾಷ್ಟ್ರದ ಭವಿಷ್ಯವನ್ನು ರೂಪಿಸಿದ ಕತೆ. ಇದು ಜೋಸೆಫ್ ಜೆನ್ಕಿನ್ಸ್ ರಾಬರ್ಟ್ಸ್ ಅವರ ಅದ್ಭುತ ಜೀವನ ಕತೆ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಧೈರ್ಯ, ಜ್ಞಾನ ಮತ್ತು ನಿಷ್ಠೆ ಇದ್ದರೆ ಒಬ್ಬ ವ್ಯಕ್ತಿ ಇತಿಹಾಸವನ್ನೇ ಬದಲಾಯಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.